ಪಂಚರಾಜ್ಯ ಚುನಾವಣಾ ಅಖಾಡದಲ್ಲಿ ಪಶ್ಚಿಮ ಬಂಗಾಳ ಭಾರಿ ಸದ್ದು ಮಾಡುತ್ತಿದೆ. ಸತತ 15 ವರ್ಷ ಮಮತಾ ಬ್ಯಾನರ್ಜಿ ಆಡಳಿತ ಕಂಡಿರುವಂತಹ ದೀದಿನಾಡಲ್ಲಿ ಈ ಬಾರಿ ದಾಖಲೆಯ ಮತದಾನ ನಡೀತಾ ಇದೆ. ಮೊದಲ ಹಂತದಲ್ಲೇ ಬರೋಬ್ಬರಿ 99% ಮತದಾನ ನಡೆದಿದೆ. ಕಳೆದ ಬಾರಿಗಿಂತ ಈ ಬಾರಿ 10% ವೋಟಿಂಗ್ ಪ್ರಮಾಣ ಹೆಚ್ಚಾಗಿದೆ. ಅಂದಹಾಗೆ ಬಂಗಾಳದಲ್ಲಿನ ಈ ಮತ ಪ್ರಮಾಣವನ್ನ ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ವೋಟಿಂಗ್ ಪ್ರಮಾಣ ಹೆಚ್ಚಾಗಲು ಕಾರಣನಾ ಅಥವಾ ನಿಜವಾಗಿಯೂ ವೋಟಿಂಗ್ ಪ್ರಮಾಣವೇ ಹೆಚ್ಚಾಗ್ತಿದೆಯಾ ಅನ್ನೋ ಲೆಕ್ಕಾಚಾರವೂ ಕೂಡ ಜೋರಾಗಿದೆ. ಇನ್ನು ಬಂಗಾಳದಲ್ಲಿ ಮತದಾನ ಪ್ರಮಾಣ ಹೆಚ್ಚಾಗಲು ಆಡಳಿತ ವಿರೋಧಿ ಅಲೆಯೇ ಕಾರಣನಾ? ದೀದಿ ಆಡಳಿತ ವಿರೋಧದ ಜನಾಕ್ರೋಶವೇ ಈ ದಾಖಲೆ ಮತದಾನದ ಪ್ರತಿಬಿಂಬನ? ಬಂಗಾಳದ ಜನರು ನಿಜಕ್ಕೂ ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ? ಆಡಳಿತ ವಿರೋಧಿ ಅಲೆ ಬಂಗಾಳದಲ್ಲಿ ಕಮಲವನ್ನು ಅರಳಿಸುತ್ತಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಇದೆಲ್ಲದರ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಕೂಡ ಬಂಗಾಳದ ಕದನಕ್ಕೆ ಧುಮುಕಿದೆ. ಏಕಾಂಗಿಯಾಗಿ ತೃಣಮೂಲ ಕಾಂಗ್ರೆಸ್ ವಿರುದ್ಧವೇ ಸ್ಪರ್ಧಿಸಿದೆ. ಇದು ಟಿಎಂಸಿ ಮತಗಳನ್ನ ಛಿದ್ರ ಮಾಡುತ್ತಾ ವೋಟುಗಳು ಚದುರಿ ಹೋಗಿ ಬಿಜೆಪಿಗೆ ಹೊರವಾಗುತ್ತಾ ದೀದಿನಾಡಲ್ಲಿ ಬಿಜೆಪಿಗೆ ವಸಂತಕಾಲ ಬರುತ್ತಾ? ಬನ್ನಿ ಚರ್ಚೆ ಮಾಡೋಣ.